ದೇಶವ್ಯಾಪಿ ಸದ್ದು ಮಾಡಿದ್ದ ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಟೆಕ್ಕಿ ಅತುಲ್ ಪತ್ನಿ ಸೇರಿದಂತೆ ಮೂವರ ಆರೋಪಿಗಳ ಬಂಧನ ಮಾಡಲಾಗಿದೆ. ಆರೋಪಿಗಳಾದ ನಿಖಿತಾ ಸಿಂಘಾನಿಯಾ, ಅತ್ತೆ ನಿಶಾ ಸಿಂಘಾನಿಯಾ ಹಾಗೂ ಭಾಮೈದ ಅನುರಾಗ್ನನ್ನ ಬಂಧಿಸಲಾಗಿರತಕ್ಕಂಥದ್ದು ಪೊಲೀಸರಿಂದ. ಟೆಕ್ಕಿ ಅತುಲ್ ಪತ್ನಿ ಸೇರಿದಂತೆ ಮೂವರು ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ಆರೋಪಿಗಳಾದ ನಿಖಿತಾ ಸಿಂಘಾನಿಯಾ, ಅತ್ತೆ ನಿಶಾ ಸಿಂಘಾನಿಯಾ ಹಾಗೂ ಭಾಮೈದ ಅನುರಾಗ್ ಸಿಂಘಾನಿಯಾ ಬಂಧಿಸಿರ್ತಕ್ಕಂಥದ್ದು. ಅದು ಕೂಡ ಮಾರತಹಳ್ಳಿ ಪೊಲೀಸರಿಂದ ಈ ಒಂದು ಕಾರ್ಯಾಚರಣೆಯಲ್ಲಿ ಸಿಕ್ಕಿಬಿದ್ದಿರತಕ್ಕಂಥದ್ದು. ಮೂರು ಆರೋಪಿಗಳು ನಿಖಿತಾ ಹರಿಯಾಣದಲ್ಲಿ, ಅತ್ತೆ ಭಾಮೈದ ಉತ್ತರ ಪ್ರದೇಶದಲ್ಲಿ ವಶಕ್ಕೆ ಪಡೆಯಲಾಗಿದೆ ಪೊಲೀಸರಿಂದ. ಮೂವರನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿರ್ತಕ್ಕಂಥದ್ದು ಮಾರತಹಳ್ಳಿಯ ಪೊಲೀಸರು. ಟೆಕ್ಕಿ ಅತುಲ್ ಪತ್ನಿ ಅತ್ತೆ ಭಾಮೈದಾಗೆ 14 ದಿನಗಳ ನ್ಯಾಯಾಂಗ ಬಂಧನವನ್ನು ಕೂಡ ವಿಧಿಸಲಾಗಿದೆ. ದೇಶವ್ಯಾಪಿ ಸದ್ದು ಮಾಡಿದ್ದ ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಟೆಕ್ಕಿ ಅತುಲ್ ಪತ್ನಿ ಸೇರಿದಂತೆ ಮೂವರು ಆರೋಪಿಗಳ ಬಂಧನ ಮಾಡಲಾಗಿರ್ತಕ್ಕಂಥದ್ದು. ಆರೋಪಿಗಳಾದ ನಿಖಿತಾ ಸಿಂಘಾನಿಯಾ, ಅತ್ತೆ ನಿಶಾ ಸಿಂಘಾನಿಯಾ ಹಾಗೂ ಭಾಮೈದ ಅನುರಾಗ್ ಸಿಂಘಾನಿಯಾರನ್ನ ಪೊಲೀಸರು ಬಂಧಿಸಿರ್ತಕ್ಕಂಥದ್ದು. ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ನಿಖಿತಾ ಹರಿಯಾಣದಲ್ಲಿ, ಅತ್ತೆ ಭಾಮೈದ ಯುಪಿಯಲ್ಲಿ ಸಿಕ್ಕಿಬಿದ್ದಿರ್ತಕ್ಕಂಥದ್ದು. ಮೂವರನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿರ್ತಕ್ಕಂಥದ್ದು ಸದ್ಯ ಪೊಲೀಸರು. ಟೆಕ್ಕಿ ಅತುಲ್ ಪತ್ನಿಯ ಅತ್ತೆ ಭಾಮೈದಾಗೆ 14 ದಿನಗಳ ನ್ಯಾಯಾಂಗ ಬಂಧನವನ್ನು ಕೂಡ ವಿಧಿಸಲಾಗಿದೆ. ದೇಶವ್ಯಾಪಿ ಸದ್ದು ಮಾಡಿತು ಈ ಕೇಸ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮೂವರು ಆರೋಪಿಗಳನ್ನು ಪೊಲೀಸರು ಬಂಧನ ಮಾಡಲಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಜೊತೆಗೆ ಮಾರತಹಳ್ಳಿ ಪೊಲೀಸರು ಏನು ಕೋರ್ಟ್ಗೆ ಹಾಜರುಪಡಿಸಿದ್ರು ಈ ಆರೋಪಿಗಳನ್ನು 14 ದಿನದ ನ್ಯಾಯಾಂಗ ಬಂಧನದಲ್ಲಿ ಇಡಲು ಆದೇಶವನ್ನು ಹೊರಡಿಸಲಾಗಿದೆ. ನಿಖಿತಾ ಹರಿಯಾಣದಲ್ಲಿ, ಅತ್ತೆ ಭಾಮೈದ ಉತ್ತರ ಪ್ರದೇಶದಲ್ಲಿ ಸಿಕ್ಕಿಬಿದ್ದಿರ್ತಕ್ಕಂಥದ್ದು. ತಲೆಮರೆಸ್ಕೊಂಡಿದ್ರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಿಕ್ಕಿಬಿದ್ದಿದ್ದಾರೆ.